ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕವಿತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ ಅಂತೂ ಸ್ಟಾರ್ಟ್ ಆಯಿತು. 5:30ಗೆ ಇವತ್ತು ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ. ನಾನು ವಿಷ್ಣು ಸಹಸ್ರನಾಮ ಆನ್ ಮಾಡಿಕೊಂಡೆ ಫ್ರೆಶ್ ಅಪ್ ಆದಮೇಲೆ. ಅದಾದಮೇಲೆ ನಾನು ಬಂದು ಬಿಸಿ ನೀರು, ಆಮ್ಲ ನೀರು ಕುಡಿಯೋದಕ್ಕೋಸ್ಕರ, ಆಮ್ಲ ಜ್ಯೂಸ್ ಕುಡಿಯೋದಕ್ಕೋಸ್ಕರ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಕೆಟಲಲ್ಲಿ ಒಂದು 2-3 ಮಿನಿಟ್ಸಲ್ಲಿ ಬಿಸಿ ಆಗಿಬಿಡುತ್ತೆ. ಅಷ್ಟರೊಳಗಡೆ ನಾನು ಆಮ್ಲನ ತುರ್ಕೊಂಬಿಡ್ತೀನಿ. ನಾನು ಡೈಲಿ ಫ್ರೆಶ್ಶಾಗಿ ಅವತ್ತೇ ಮಾಡ್ಕೊತಿದ್ದೀನಿ. ಫ್ರೆಶ್ಶಾಗಿ ಹಾಗೆ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಅದನ್ನು ಡೈಲಿ ಒಂದೊಂದು ಅಥವಾ 2 ತೊಗೊಂಡು ಫ್ರೆಶ್ಶಾಗಿ ಆವಾಗಲೇ ತುರ್ಕೊಂಬಿಟ್ಟು ಅದನ್ನು ರೆಡಿ ಮಾಡ್ಕೊತೀನಿ. ನೀರು ಕಾಯೋಷ್ಟರಲ್ಲಿ ಅದೂ ರೆಡಿ ಆಗುತ್ತೆ. ಅದಾದಮೇಲೆ ಅದನ್ನೇನು ಬೇಯಿಸಬೇಕು ಅಂತ ಏನಿಲ್ವಲ್ಲ, ಜಸ್ಟ್ ಸುಮ್ಮನೆ ಅದರೊಳಗಡೆ ಹಾಕಿದ್ರೂ ಅದು ಬಿಟ್ಕೊಂಡ್ಬಿಡುತ್ತೆ ಅದರದ್ದು ಫ್ಲೇವರು, ರಸ ಎಲ್ಲನೂ. ಹಾಗಾಗಿ ಅದನ್ನು ತುರಿದ್ಬಿಟ್ಟು ಒಂದು ಪಿಂಚ್ ಸಾಲ್ಟ್ ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಹಾಕ್ಕೊಂಡು ಕುಡಿದ್ಬಿಟ್ಟು 1-2 ನಿಮಿಷ ಕೂತ್ಕೊಂಡು ಅದಾದಮೇಲೆ ನಾನು ರೊಟೀನ ಸ್ಟಾರ್ಟ್ ಮಾಡ್ತೀನಿ. ನಾನು ಬಾಗಿಲ ಮೇಲೆ ಹಾಕಿರೋ ರಂಗೋಲಿನ ತೆಗಿಯೋಕ್ಕೆ ಒಂದು ಕರ್ಚೀಪ್ ಇಟ್ಕೊಂಡಿರ್ತೀನಿ ಅಲ್ಲೇ. ಅದನ್ನು ಫುಲ್ ಅದರಲ್ಲೆಲ್ಲ ವೈಪ್ ಮಾಡಿಬಿಟ್ಟು ನೀಟಾಗಿ ಆಮೇಲಿಂದ ಕಸ ಗುಡಿಸ್ಕೋತೀನಿ. ಆವಾಗ ತುಂಬ ವರ್ಕ್ ಅನಿಸಲ್ಲ, ಅಂದರೆ ಜಾಸ್ತಿ ಕೆಲಸ ಆಗೋಲ್ಲ, ಅದು ಗಲೀಜಾಗುತ್ತೆ ಅನ್ನೋದು. ನೀಟಾಗಿ ಅದೆಲ್ಲ ಗುಡಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಕಸದ ಜೊತೆಯಲ್ಲಿ ಕಸ ಗುಡಿಸ್ಕೊಬೇಕಾದ್ರೆ ಅದನ್ನು ಒಂದೇ ಕಡೆ ಇಟ್ಕೊಂಡು ನೀಟಾಗಿ ಅದನ್ನೆಲ್ಲ ಮರದಲ್ಲಿ ಎತ್ಕೊಂಡ್ಬಿಡ್ತೀನಿ. ಆವಾಗ ತುಂಬ ಗಲೀಜಾಗ್ದಂಗೆ ಇರುತ್ತೆ. ಆಮೇಲಿಂದ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿದೆ. ನಮ್ಮ ಮನೆ ಮುಂದೆಯೇ ಸೊಂಪಿರೋದ್ರಿಂದ, ನಾನು ಹಳೆ ಮನೆ ಹತ್ರ ಇದ್ದಾಗ ನಮ್ಮ ಮನೆ ಹಿಂದಗಡೆ ಇತ್ತು ಸೊಂಪು. ಸೊ ಫ್ರೈಡೇ ಮತ್ತು ಟ್ಯೂಸ್ಡೇ ಹಂಗೆ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಹಿಂದೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರ್ತಿದ್ದೆ. ಬಟ್ ಈಗ ಮನೆ ಮುಂದೆನೇ ಇದೆ, ಡೈಲಿ ಪೂಜೆ ಮಾಡ್ತೀನಿ. ಮೀನ್ಸ್ ಯಾವಾಗ ನಾನು ಹೊಸ್ಲು ಪೂಜೆ ಮಾಡ್ತೀನೋ ಆವಾಗ ಹಾಗೇ ಗಂಗಮ್ಮನಿಗೂ ಅಲ್ಲೇ ಪೂಜೆ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಒಂದು ಕಪ್ ಕಾಫಿಗೆ ಇಟ್ಬಿಟ್ಟು ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ. ಮೆಂತ್ಯ ಸೊಪ್ಪು, ಟೊಮೊಟೊ ಮತ್ತು ಗೋಂಗೂರ ಪಪ್ಪು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಅಷ್ಟರಲ್ಲಿ ಅದೆಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಸೆಟ್ ಮಾಡೋ ಅಷ್ಟರಲ್ಲಿ ನನಗೂ ಹಾಲು ಕಾದಿತ್ತು. ಕಾಫಿ ಮಾಡಿಕೊಂಡು ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಬಂದು ಕಾಫಿ ಕುಡಿತಾ ಇದ್ದೀನಿ. ಇಲ್ಲಿ ಇವತ್ತು ನನ್ನ ಮಗಳಿಗೆ ಕಾಲೇಜ್ ಕಡೆಯಿಂದ ಅವಳಿಗೆ ಒಂದು ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ಗೆ ಹೋಗೋಕೆ ಅವಳು ರೆಡಿ ಆಗ್ತಾಯಿದ್ಲು. ಅವಳ ಜೊತೇಲಿ ಮಾತಾಡಿಕೊಂಡು ಅವಳೇನೋ ಹೇಳ್ತಿದ್ಲು, ಕಾಲೇಜು ಎಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಬೇಕು ಏನು ಅಂತೆಲ್ಲ ಹೇಳ್ತಾಯಿದ್ಲು. ಅವಳ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಅಷ್ಟರಲ್ಲಿ ಹೋಗ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟೆ. ಯಾಕೆಂದರೆ ಅವಳು ಬಾಕ್ಸ್ ತೊಗೊಂಡೋಗ್ತೀನಿ ನಾನು ಅಂತ ಹೇಳಿದ್ಲು. ಸ್ವಲ್ಪ ದೂರ ಇರೋದ್ರಿಂದ ಅವಳು ಬೇಗನೆ ಹೊರಟಿದ್ಲು. ಆಮೇಲೆ ಅವಳದು ಸ್ಯಾಂಡಲ್ಸ್ನ ಚೇಂಜ್ ಮಾಡಿದ್ಲು. ಆ್ಯಕ್ಚುಲಿ ಮುಂಚೆ ಬೇರೆ ತೊಗೊಂಡಿದ್ದು, ಅದಾದಮೇಲೆ ಬೇರೆ ತೊಗೊಂಡ್ಲು. ಒಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತೇಳಿ ಮಾಡಿದ್ಲು. ಅವಳ ಕಾಸ್ಟ್ಯೂಮ್ ಇದಾಗಿತ್ತು. ಇವತ್ತಿನ ಮಾರ್ನಿಂಗ್ ರೊಟೀನ್ ಇದು. ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.